ಮನುಷ್ಯನ ಕಲ್ಪನೆಗಳಿಗೆ ಎಲ್ಲೆಯೇ ಇಲ್ಲ. ಆತ ಏನನ್ನಾದರೂ ಕಲ್ಪಿಸಿಕೊಳ್ಳಬಲ್ಲ. ಸ್ವರ್ಗ ನರಕ ಸೇರಿದಂತೆ 7 ಲೋಕಗಳನ್ನು ಕಲ್ಪಿಸಿಕೊಟ್ಟು ಜನರಲ್ಲಿ ಮಿತ್ ಹುಟ್ಟು ಹಾಕುವಲ್ಲಿ ಯಶಸ್ವಿಯಾದಂತೆಯೇ ಭೂಮಿ ಚಪ್ಪಟೆಯಾಗಿದೆ ಎಂಬ ನಂಬಿಕೆಯನ್ನು ನುಚ್ಚುನೂರು ಮಾಡಿಬಿಟ್ಟ. ಅಟ್ಲಾಸ್ ಎಂಬ ದೈತ್ಯಾಕಾರದ ರಾಕ್ಷಸ ಭೂಮಿಯನ್ನ ಹೊತ್ತು ನಿಂತಿದ್ದಾನೆಂಬ ಮಿತ್ತನ್ನು ಒಡೆದು ಭೂಮಿಯು ಗಂಟೆಗೆ 1000 ಮೈಲಿ ವೇಗದಲ್ಲಿ ಓಡುತ್ತಿದೆ ಎಂಬುದನ್ನು ಕಂಡುಕೊಂಡ. ಅದನ್ನು ನಿರೂಪಿಸಲು ನಕ್ಷತ್ರಗಳ ಚಲನೆಯನ್ನ ಅಧ್ಯಯನ ಮಾಡಿ ಕಲಾವಿದರ ಮೂಲಕ ಅನೇಕ ಗ್ರಹಗಳ ನಿಖರ ಚಿತ್ರಗಳನ್ನು ಬಿಡಿಸಿ ಜಗತ್ತನ್ನು ದಂಗುಬಡಿಸಿದ. ಯಥಾಸ್ಥಿತಿವಾದಿಗಳನ್ನು ನಂಬಿಸಲು ಚಂದ್ರನಲ್ಲಿಗೆ ಉಪಗ್ರಹಗಳನ್ನು ಕಳಿಸಿಕೊಟ್ಟ. ಆಕಾಶ ಕಾಯಗಳನ್ನು ಗ್ರಾಫಿಕ್ಸ್ ತಂತ್ರಜ್ಞಾನದ ಮೂಲಕ ಸೂರ್ಯನ ಸುತ್ತ ಭೂಮಿ ತಿರುಗುವ ವಿಡಿಯೋವನ್ನು ನಾಸಾದ ಒಂದು ಕ್ಯಾಬಿನ್ನಲ್ಲಿ ಕುಳಿತು ರೂಪಿಸಿ ಜಗತ್ತಿಗೆ ತೋರಿಸಿದ. ಜನಕ್ಕೆ ಅದೆಷ್ಟೇ ಸಾಕಾಯಿತೇನೋ ಗೊತ್ತಿಲ್ಲ. ಆದರೆ ಈ ಬೃಹತ್ ಸ್ಪೇಸ್ನಲ್ಲಿರುವ ನಿಗೂಢತೆಯನ್ನು ಅನ್ವೇಷಣೆ ಮಾಡಲು ತಾನು ಗ್ರಾಫಿಕ್ಸ್ ಮೂಲಕ ರೂಪಿಸಿದ ವಿಡಿಯೋವನ್ನು ನಿಜವೆಂದು ನಂಬಿಸಲು ವಾಯೇಜರ್ ಎಂಬ ಆಕಾಶ ನೌಕೆಯನ್ನು ಆಕಾಶಕ್ಕೆ ಹಾರಿಬಿಟ್ಟು 2027ಕ್ಕೆ ಬರೋಬ್ಬರಿ 50 ವರ್ಷಗಳ ಹಿಂದೆ ಹಾರಿಬಿಟ್ಟ ವಾಯೇಜರ್ 1 ಆಕಾಶ ನೌಕೆ ಈಗ ಭೂಮಿಯಿಂದ ಆಚೆಗೆ ಬರೋಬ್ಬರಿ 24 ಬಿಲಿಯನ್ ಕಿಲೋಮೀಟರ್ ತಲುಪಿಬಿಟ್ಟಿದೆ. ಅಂದರೆ ಬೆಳಕಿನ ವೇಗದ 1 ದಿನವನ್ನು ಅದು ಆಕ್ರಮಿಸಿಬಿಟ್ಟಿದೆ. ನೆನಪಿಡಿ, ಬೆಳಕಿನ ವೇಗ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ಗಳು. 1 ನಿಮಿಷಕ್ಕೆ 60 ಸೆಕೆಂಡ್ಸ್ ಆದರೆ 1 ಗಂಟೆಗೆ 3600 ಸೆಕೆಂಡ್ಸ್ ಲೆಕ್ಕದಲ್ಲಿ 24 ಗಂಟೆಗಳ ಲೆಕ್ಕದಲ್ಲಿ 86,400 ಸೆಕೆಂಡುಗಳಲ್ಲಿ ಬೆಳಕು ತಲುಪುವ ದೂರವನ್ನು ವಾಯೇಜರ್ 1 ನೌಕೆ ತಲುಪಿಬಿಟ್ಟಿದೆ. ಅದು ಅಷ್ಟು ದೂರದಿಂದ ಭೂಮಿಗೆ ಮಾಹಿತಿ ತಲುಪಿಸಲು ಸದ್ಯಕ್ಕೆ ತೆಗೆದುಕೊಳ್ಳುವ ಸಮಯ 23 ಗಂಟೆ 9 ನಿಮಿಷ ತೆಗೆದುಕೊಳ್ಳುತ್ತದೆ. ಅದರ ಉಡಾವಣೆಯ 50ನೇ ವಾರ್ಷಿಕೋತ್ಸವ ಜನವರಿ 2027ರ ಹೊತ್ತಿಗೆ ವಾಯೇಜರ್ 1 ಸೂರ್ಯನಿಂದ 1 ಬೆಳಕಿನ ದಿನದ ದೂರ ಸಮಯ 25.9 ಬಿಲಿಯನ್ ಕಿಲೋಮೀಟರ್ ತಲುಪಲಿದೆ. ವಿಸ್ಮಯ ಮತ್ತು ದುರಂತ ಏನೆಂದರೆ ಅದು ಇನ್ನೂ ಕಾರ್ಯನಿರ್ವಹಿಸುತ್ತಿದ್ದರೂ ಹಳೆಯ ರೇಡಿಯೋ ಐಸೋಟೋಪ್ ಶಕ್ತಿ ಮೂಲದಿಂದ ಶಕ್ತಿ ಕಡಿಮೆಯಾಗುತ್ತಿರುವುದರಿಂದ ಎಂಜಿನಿಯರ್ಗಳು ಅದರ ಕೆಲವು ಉಪಕರಣಗಳನ್ನು ಬಂದ್ ಮಾಡಬೇಕಾಗಿ ಬರಬಹುದು. ಆದ್ದರಿಂದ ನಮಗೆ ಮಾಹಿತಿ ತಲುಪುವುದು ತಡವಾಗಲೂಬಹುದು ಅಥವಾ ಮಾಹಿತಿಯೇ ಬಾರದೆ ಹೋಗಬಹುದು. ಇದನ್ನು ಮನಗಂಡೆ ನಾಸಾ ವಾಯೇಜರ್ 1 2030ರ ಹೊತ್ತಿಗೆ ಅದು ತನ್ನ ಕಾರ್ಯವನ್ನು ಸಂಪೂರ್ಣವಾಗಿ ನಿಲ್ಲಿಸಲೂಬಹುದು ಎಂದಿದೆ. ಈಗ ಅಂತರ್ನಕ್ಷತ್ರ ಪುಂಜಗಳ ಮಧ್ಯೆ ಗಂಟೆಗೆ 60,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ವಾಯೇಜರ್ 1 ನೌಕೆಯು ಅಲ್ಲಿನ ಶಬ್ದ ತರಂಗಗಳನ್ನು ಕೂಡ ಗ್ರಹಿಸಿ ಭೂಮಿಗೆ ರವಾನಿಸಿದೆ. ಆ ಶಬ್ದವು 2 ರೀತಿಯಲ್ಲಿದ್ದು, ಒಂದು ಗುನುಗುವಿಕೆಯನ್ನು ಹೋಲುತ್ತಿದ್ದರೆ ಮತ್ತೊಂದು ಶಬ್ದವು ಶಿಳ್ಳೆಯನ್ನು ಹೋಲ್ತಾ ಇದೆ. ನಾವು ವಾಸಿಸುವ ಮಿಲ್ಕಿ ವೇ ಗ್ಯಾಲಕ್ಸಿ ಮತ್ತು ನಮ್ಮ ಹತ್ತಿರದ ನಕ್ಷತ್ರ ಪುಂಜವೆಂದು ಹೇಳಲಾಗುವ ಪ್ರಾಕ್ಸಿಮಾ ನಕ್ಷತ್ರಗಳ ಮಧ್ಯೆ ಇದೆ. 2 ನಕ್ಷತ್ರ ಪುಂಜಗಳು ಅಂದರೆ ಈ ಗ್ಯಾಲಕ್ಸಿಗಳ ಮಧ್ಯೆ ಇರುವ ಗುರುತ್ವಾಕರ್ಷಣೆಯ ತಿಕ್ಕಾಟ ಮತ್ತು ಅನಿಲ ಸಾಂದ್ರತೆಯ ಕಾರಣದಿಂದ ಈ ಶಬ್ದಗಳು ಉಂಟಾಗುತ್ತವೆ ಎಂದು ಕಾರ್ನೆಲ್ ಮತ್ತು ಐಯೋವಾ ವಿಶ್ವವಿದ್ಯಾನಿಲಯಗಳ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಅಕಸ್ಮಾತ್ ವಾಯೇಜರ್ 1 ಸುಸ್ಥಿರವಾಗಿ ಕಾರ್ಯನಿರ್ವಹಣೆ ಮಾಡಿದರೆ ಇನ್ನೂ ಕೇವಲ 74,000 ವರ್ಷಗಳಲ್ಲಿ ಪ್ರಾಕ್ಸಿಮಾ ಸೆಂಟಾರಿ ಗ್ಯಾಲಕ್ಸಿಯನ್ನ ತಲುಪುತ್ತದೆ. ವಾಯೇಜರ್ 1 1977ರಲ್ಲಿ ಉಡಾವಣೆಯಾದ ನಂತರ ಇದು ಸೌರಮಂಡಲದ ಎಲ್ಲೆಯನ್ನ ದಾಟಿ ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಅಂದರೆ ನಕ್ಷತ್ರಾಂತರಾಕಾಶ ತಲುಪಿದ ಮೊದಲ ಮಾನವ ನಿರ್ಮಿತ ವಸ್ತುವಾಗಿದೆ. ಇದು ಪ್ರಸ್ತುತ ಸೂರ್ಯನಿಂದ 24 ಬಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಮತ್ತು ಪ್ರತಿ ವರ್ಷ ಸುಮಾರು 600 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರ ಹೋಗ್ತಾ ಇದೆ. 2025ರ ಹೊತ್ತಿಗೆ
ವಾಯೇಜರ್ 1ನ ಶಕ್ತಿ ಮೂಲ ಪ್ಲುಟೋನಿಯಂ 238 ಸಾಕಷ್ಟು ದುರ್ಬಲವಾಗುವುದರಿಂದ ನಾಸಾ ಅದರ ಕೊನೆಯ ಉಪಕರಣಗಳನ್ನು 2030ರ ಒಳಗೆ ಬಂದ್ ಕೂಡ ಮಾಡಬಹುದು. ಗೋಲ್ಡನ್ ರೆಕಾರ್ಡ್ ವಾಯೇಜರ್ 1 ಮತ್ತು 2ನಲ್ಲಿ ಭೂಮಿಯ ಸಂಸ್ಕೃತಿ, ಭಾಷೆ, ಸಂಗೀತ ಮತ್ತು ವೈಜ್ಞಾನಿಕ ಮಾಹಿತಿಯನ್ನು ಒಳಗೊಂಡ ಗೋಲ್ಡನ್ ರೆಕಾರ್ಡನ್ನು ಜೋಡಿಸಲಾಗಿದೆ. ಇದು ಎಂದಾದರೂ ವಿದೇಶಿ ಜೀವಿಗಳಿಗೆ ಸಿಕ್ಕರೆ ಮಾನವ ಕುಲದ ಬಗ್ಗೆ ತಿಳಿಸಲು ರಚಿಸಲಾಗಿದೆ.